ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬ. ಕಾರ್ತೀಕ ಸೋಮವಾರದಂದು ಎಲ್ಲ ಶಿವನ ದೇವಾಲಯಗಳಲ್ಲೂ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಶಿವನಿಗೆ ಕಾರ್ತೀಕ ಸೋಮವಾರವೆಂದರೆ ಅಚ್ಚುಮೆಚ್ಚು. ಅದರಲ್ಲೂ ಕಾರ್ತೀಕ ಕಡೆಯ ಸೋಮವಾರದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಬಾಪನಹಳ್ಳಿಯ ಶ್ರೀ ಶಾಪ ವಿಮೋಚನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ದೀಪಗಳ ಬೆಳಕಿನಲ್ಲಿ ಸ್ವಾಮಿ ಜಗಮಗಿಸುತ್ತಿದ್ದು ಸಾಕ್ಷಾತ್ ಲಿಂಗಸ್ವರೂಪಿ ಶಿವನೇ ಧರೆಗೆ ಇಳಿದಂತೆ ಭಾಸವಾಗುತ್ತಿತ್ತು. ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಇತರೆ ರಾಜ್ಯಗಳಿಂದಲೂ ಭಕ್ತರು ಬಂದಿದ್ದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಸ್ವಾಮಿಗೆ ವಿಶೇಷ ದೀಪದಾರತಿ ಬೆಳಗಿ ಭಕ್ತಿಯಲ್ಲಿ ಮಿಂದೆದ್ದರು. ದೇವರಿಗೆ ಆಕರ್ಷಕವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಬಂದ ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ಮೊದಲನೇದಾಗಿ ಎಲ್ಲರಿಗೂ ಕಾರ್ತಿಕ ಮಾಸದ ವಿಶೇಷ ಸೋಮವಾರದ ಶುಭಾಶಯಗಳು. ಭಗವಂತ ಶಿವ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಮೊದಲೇ ಪ್ರಾರ್ಥನೆ ಮಾಡ್ತಾ, ನನ್ನ ಹೆಸರು ಪಟ್ಟಣಳ್ಳಿ ಕೃಷ್ಣ. ಸುಮಾರು ನಾನು 20-25 ವರ್ಷಗಳಿಂದ ಈ ದೇವಾಲಯಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ ಗುರೂಜಿಯವರು ವಾಕ್ಸಿದ್ಧಿಯ ಮುಖಾಂತರ ಭಗವಂತನ ಆಶೀರ್ವಾದನ ನಮಗೆ ಎಲ್ಲನೂ ನೀಡ್ತಾ ಪೂಜೆ ಪುರಸ್ಕಾರ, ಅದರ ಜೊತೆಗೆ ಮಾನವೀಯ ಮೌಲ್ಯಗಳು ಸಂಸ್ಕಾರವನ್ನು ಯಥೇಚ್ಛವಾಗಿ ಬೋಧನೆಯನ್ನು ಮಾಡ್ತಾ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಇಷ್ಟಾರ್ಥಗಳನ್ನು ಇಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಶಾಪ ವಿಮೋಚನೇಶ್ವರ ಸುಮಂಗಲಿ ದೇವಿ ಸಮೇತ ಆ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಎಲ್ಲರಿಗೂ ಆಶೀರ್ವಾದಗಳನ್ನು ನೀಡ್ತಾ ಅವರ ಇಷ್ಟಾರ್ಥಗಳನ್ನು ಸಹ ನೆರವೇರಿಸ್ತಾ ಇದ್ದಾನೆ. ಹಾಗಾಗಿ ನೀವು ಸಹ ಸದ್ಭಕ್ತರು ಇಲ್ಲಿಗೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥನೆ ಮಾಡಿದ್ದಲ್ಲಿ ಭಗವಂತ ಈಡೇರಿಸ್ತೇನೆ ಅಂತಕ್ಕಂಥದ್ದು ಇಲ್ಲಿ ಸಿದ್ಧಿ. ಹಾಗೆಯೇ ಇಲ್ಲಿ ಸುಮಾರು 20-25 ವರ್ಷಗಳಿಂದ ಸಹ ಈ ದೇವಾಲಯದ ಇತಿಹಾಸ ಇದೆ. ಆ ಭಗವಂತ ಪರಮೇಶ್ವರ ಆ ಶ್ರೀನಿವಾಸ ಗುರೂಜಿಯವರ ಕನಸಲ್ಲಿ ಬಂದು ಆಂಧ್ರ ಮೂಲದಿಂದ ಬಂದು ಇಲ್ಲಿಗೆ ಬಂದು ಈ ಶಿವಲಿಂಗವನ್ನು ಪೂಜೆ ಪುರಸ್ಕಾರಗಳ ಮುಖಾಂತರ ತಮ್ಮ ಕೈಯಲ್ಲಿ ತಿರುಗಿಸಿದ ಮೇಲೆ ಆ ಶಿವನಿಗೆ ಇಲ್ಲಿ ಅಂದರೆ ಇಲ್ಲಿ ನೆಲೆಸಿರ್ತಕ್ಕಂಥ ಲಿಂಗಕ್ಕೆ ಶಾಪ ವಿಮೋಚನೆ ಇಲ್ಲಿ ಭಾರಿ ವಿಜೃಂಭಣೆಯಿಂದ ನಡೆಯುತ್ತೆ. ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿಂದ ಅಲ್ಲದೆ ನೆರೆ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ ಎಲ್ಲ ಜನ. ರಾತ್ರಿ ಹೊತ್ತು ತುಂಬ
ನೋಡೋದಕ್ಕೆ ಆನಂದವಾಗಿರ್ತದೆ, ರಮಣೀಯವಾಗಿರ್ತದೆ. ಹಾಗೂ ಇದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ನಾವು ಏನೇ ಒಂದು ಬೇಡಿಕೆ ಇಟ್ಟಿದ್ರೂ ಆ ಬೇಡಿಕೆ ಸಫಲವಾಗುತ್ತೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ವಿದ್ಯೆ ಆಗುವುದು, ನಿಮ್ಮದು ಯಾವುದೇ ಒಂದು ಮನೆಯಲ್ಲಿ ಅಶಾಂತಿ ಕೂಡಿದರೆ, ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಮತ್ತು ಈ ದೇವಸ್ಥಾನದಲ್ಲಿ ನಾವು ಮನಸ್ಸೋ ಇಚ್ಛೆ ಏನು ಪ್ರಾರ್ಥನೆ ಮಾಡ್ಕೊತೀವೋ ಅದು ಸಫಲವಾಗುತ್ತೆ ಅಂತ ನಾನು ಈ ಒಂದು ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಇದು ಒಂದು ಧರ್ಮಸ್ಥಳ ಇದ್ದಂಗೆ. ಹೆಂಗೆ ಅಂತೀರಾ, ಅಲ್ಲಿ ಧರ್ಮಸ್ಥಳದಲ್ಲಿ ಯಾವ ಥರ ಶ್ರೇಯಸ್ಸು ಕಾಣ್ತೀವೋ ನಾವು ಇಲ್ಲೂ ಅದೇ ರೀತಿ ಶ್ರೇಯಸ್ಸು ಕಾಣ್ತಾ ಇದ್ದೀವಿ. ಇಲ್ಲಿಗೆ ಬಂದು ನಾವು ಬಾಪನಹಳ್ಳಿಯಲ್ಲಿ ಶಾಪ ವಿಮೋಚನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಮ್ಮ ಶ್ರೀನಿವಾಸ ಗುರೂಜಿಯವರ ಆಶೀರ್ವಾದದಿಂದ ನಾವು ಏನೇ ಕೇಳಿದ್ರೂ ಆ ಭಗವಂತ ಈಡೇರಿಸ್ತಾ ಇದ್ದಾನೆ. ನಿಜವಾಗಲೂ ಆ ಭಗವಂತನಿಗೆ ನಾವು ಕೋಟಿ ಕೋಟಿ ನಮ್ಮನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಈ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಶ್ರೀ ಶಾಪ ವಿಮೋಚನೇಶ್ವರ ಸ್ವಾಮಿಯ ಬಳಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬೇಡಿಕೊಂಡರೆ ಸ್ವಾಮಿ ಪರಿಹರಿಸುತ್ತಾನೆ ಎಂಬ ನಂಬಿಕೆ ಇದೆ. ಆ ನಂಬಿಕೆಯಿಂದಲೇ ದೂರದ ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳಿಂದ ಬಂದು ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುವಂತೆ ಬೇಡಿಕೊಳ್ಳುತ್ತಾರೆ. ನಂಬಿಕೆ ಇಟ್ಟವರಿಗೆ ಸ್ವಾಮಿ ಕರುಣಿಸುತ್ತಾನೆ ಎಂಬ ನಂಬಿಕೆ ಇದೆ. ಅವರಿಗೆ ಅದು ಕೈನೇ ಕಟ್ ಮಾಡಬೇಕು ಅಂತ ಹೇಳಿದ್ರು. ಆವಾಗ ನೋಡೋಣ, ಅವ್ರು ಮಿಸ್ಸಸ್ ಹೇಳ್ಕೊಂಡಾದ್ರು. ಅವಾಗ ನಾವು ಇಲ್ಲಿ ನೋಡೋಣ ಇವರೇನೋ ಹೇಳ್ತಿದ್ದಾರಲ್ಲ ಅಂತ ಕರ್ಕೊಂಡು ಬಂದ್ವಿ. ಕರ್ಕೊಂಡು ಬಂದಾಗ ಅವರು ನೋಡಿಬಿಟ್ಟು ಅವ್ರು ತುಂಬ ಕ್ರೌಡ್ ಇತ್ತು. ಸಂಜೆ 6 ಗಂಟೆ ತನಕ ಕಾದು ಮತ್ತೆ ಬಂದ್ಬಿಟ್ಟು ಇಲ್ಲ ಕೈ ಇದೇನು ಅವ್ರು ನಾವೇನು ಹೇಳಲಿಲ್ಲ, ಹೇಳೋಕ್ಕಲ್ಲಿ ಆಗ್ತಾನೆ ಇರಲಿಲ್ಲ, ಅಷ್ಟು ಇತ್ತು. ಅವ್ರು ಹೇಳಿದ್ರು ಈ ಕೈ ಇಲ್ಲಿ ಕಟ್ ಮಾಡೋದೇನು ಇದೇನಾಗಲ್ಲ, ಬೆರಳು ಮಾತ್ರ ಸ್ವಲ್ಪ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಅವ್ರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ 15 ಡೇಸಲ್ಲಿ ಅವ್ರಿಗೆ ಆಪ್ರೇಷನ್ ಇತ್ತು. ಮತ್ತು ಅವರು ನೋಡ್ಬಿಟ್ಟು ಇಲ್ಲ ಇದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸ್ನಾನ ಮಾಡಿಸಿದ್ದೆ, ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾರೋ ಭಗವಂತ ಶ್ರೀನಿವಾಸ ಸ್ವಾಮಿ ಗುರುಗಳು ಆಂಧ್ರ ಕಡೆಯಿಂದ ಬಂದರು. ಅವರು ಇಲ್ಲಿ ನೆಲೆಸ್ಕೊಂಡು ಒಂದು ಚಿಕ್ಕ ಮನೆ ಮಾಡಿಕೊಂಡು ಒಂದು 26 ವರ್ಷದಿಂದ ದೇವ್ರನ್ನ ಆರೈಕೆ ಮಾಡ್ಕೊಂಡು ಬಂದರು. ಅವರು ದೇವಸ್ಥಾನ ಇಂಪ್ರೂವ್ ಮಾಡಬೇಕು ಅಂತ ಮಾಡಿದ್ರು, ಮಾಡ್ತಾನೆ ಇದ್ದಾರೆ. ಕೆಲವು ಜನಗಳೆಲ್ಲ ಏನೋ ಊಟ ಇಟ್ಕ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಿಂದೆಗಳು ಹೊರಿಸಿ ಪೊಲೀಸ್ ಸ್ಟೇಷನ್ಗೆಲ್ಲ ಕೊಟ್ಟರು. ಆಮೇಲೆ ಬಂದರು, ದೈವಜ್ಞಾನದಿಂದ ಬಂದು ಅವ್ರು ತುಂಬ ಇಂಪ್ರೂವ್ನೇ ಮಾಡಿ. ಇನ್ನು ಕಾರ್ತಿಕ ಸೋಮವಾರದ ಪ್ರಯುಕ್ತ ದೇಗುಲವನ್ನು ದೀಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಯ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇಗುಲದಲ್ಲಿಯೂ ಸಹ ಕಾರ್ತಿಕ ಸೋಮವಾರದ ಕಡೆಯ ಸೋಮವಾರದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಅದೇ ರೀತಿ ನಾಯನಹಳ್ಳಿ ಗ್ರಾಮದ ಚಿಕ್ಕ ಸತ್ಯಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ SBM ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. పక్కన నిలబడుకోమే, ఒక గంటకు నిలబడుకోమే, అట్లా నడుచుకోమే. అట్లా నీ దారిపోయిన చూడు దీపము. ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಿಯ ದರ್ಶನ ಪಡೆದು ಪುನೀತರಾದರು. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಬಳಿಯ ಕಣಿವೆ ಬಸವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಕಾರ್ತಿಕ ಮಾಸದ ಕಡೆಯ ಸೋಮವಾರದ ಪ್ರಯುಕ್ತ ವಿಶೇಷ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಲಕ್ಷದೀಪೋತ್ಸವದ ಅಂಗವಾಗಿ ಕಣಿವೆ ಬಸವೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ದೇವಾಲಯಕ್ಕೆ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಭಕ್ತರು ಭಕ್ತಿಯಿಂದ ದೀಪಗಳನ್ನು ಬೆಳಗಿಸಿ ಒಳಿತು ಮಾಡುವಂತೆ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದ ದೃಶ್ಯಗಳು ಕಂಡುಬಂದಿತು.